ಕರುನಾಡಿಗೆ ನಮಸ್ಕಾರ. DGK ಸರ್ ಅವರಿಗೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಸುರೇಶ್ ತಳವಾಯಿ ಅಂತೇಳಿ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ಯ ಅನ್ನುವಂಥ ಒಂದು ಸಣ್ಣ ಹಳ್ಳಿನ ನೂರು. ಇದೀಗ ತಾನೇ ಪ್ರಕಟಗೊಂಡ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಿದವರಲ್ಲಿ ನಾನು ಕೂಡ ಒಬ್ಬನಾಗಿದ್ದೀನಿ. ಕಳೆದ ಬಾರಿ ಅಂದರೆ 2024ರಲ್ಲಿ ನಡೆಸಿರ್ತಕ್ಕಂಥ ಕೆಸೆಟ್ ಪರೀಕ್ಷೆಯಲ್ಲಿ ನಾನು ಇತಿಹಾಸ ವಿಷಯದಲ್ಲಿ 156 ಅಂಕಗಳನ್ನು ಗಳಿಸಿದ್ದೆ. ಆದರೆ ನಮ್ಮ ಕೆಟಗರಿ ಅಂದರೆ 2A ಕೆಟಗರಿಯಲ್ಲಿ ಕಟಪ್ ನಿಂತಿದ್ದು 158. ಆಗ ನಾನು ಕೇವಲ 2 ಅಂಕಗಳಿಂದ ಅರ್ಹತೆಯನ್ನು ಗಳಿಸುವಲ್ಲಿ ವಿಫಲನಾಗಿದ್ದೆ. ಆದರೆ ಈ ಬಾರಿ ಶತಾಯಗತವಾಗಿ ನಾನು ಅರ್ಹತೆಯನ್ನು ಗಳಿಸಲೇಬೇಕೆಂದು ದೃಢ ಸಂಕಲ್ಪ ಮಾಡಿದ್ದೆ. ಅದೇ ತರಹ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದ್ದೆ. ಪತ್ರಿಕೆ 1ಕ್ಕೆ ನಾನು ಕೆಲವು ಪುಸ್ತಕಗಳನ್ನು ಖರೀದಿಸಿದ್ದೆ. ಅವುಗಳನ್ನು ಓದುತ್ತಿರಬೇಕಾದ್ರೆ ಆ ಪುಸ್ತಕದ ತಲೆಬರಹಕ್ಕೂ ಹಾಗೂ ಒಳಗಡೆ ಇರತಕ್ಕಂಥ ವಿಷಯಕ್ಕೂ ಒಂದಕ್ಕೊಂದು ಆಂತರಿಕ ಸಂಬಂಧನೇ ಅನ್ನಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಪತ್ರಿಕೆ 1 ಬಿಟ್ಟು ಕೇವಲ ಪತ್ರಿಕೆ 2 ಮಾತ್ರ ಓದಬೇಕು ಅಂದ್ಕೊಂಡು ಓದ್ತಾ ಇದ್ದೆ. ಆದರೆ ನನಗೊಂದು ಗೊಂದಲ ಶುರುವಾಯಿತು. ಪತ್ರಿಕೆ 1ರಲ್ಲಿ ನಾನು ಕನಿಷ್ಠ 40 ಅಂಕಗಳನ್ನಾದರೂ ಗಳಿಸದಿದ್ದರೆ ಹೇಗೆ ಅಂತ. ಆ ಸಂದರ್ಭದಲ್ಲಿ ನಾನು ಮೊಬೈಲ್ ಯೂಸ್ ಮಾಡ್ತಾ ಕೂತಿದ್ದೆ. ಆಗ ನನಗೊಂದು ದಿವ್ಯಾಸ್ತ್ರ ಕಣ್ಣಿಗೆ ಬಿತ್ತು. ಆ ದಿವ್ಯಾಸ್ತ್ರ ಯಾವುದಪ್ಪ ಅಂತ ಕೇಳಿದರೆ ಅದು ನಮ್ಮ DGK ಸರ್ ಅವರ ಪುಸ್ತಕ. ಆ ಪುಸ್ತಕವನ್ನು ನಾನು ತರಿಸಿದೆ. ಆ ಪುಸ್ತಕ ಕೇವಲ 300 ಪುಟಗಳನ್ನು ಒಳಗೊಂಡಿತ್ತು. ಆ 300 ಪುಟಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಕ್ಕೆ ನಾನು ಕೊಟ್ಟಿರುವ ದಿನಗಳು ಕೇವಲ 6 ದಿನ. ಕೇವಲ 6 ದಿನಗಳಲ್ಲಿ 4 ದಿನ ಓದಬೇಕು, ಇನ್ನು 2 ದಿನ ಪುನರಾವರ್ತನೆ ಮಾಡಬೇಕು ಅಂದ್ಕೊಂಡು ಅದೇ ತರಹ ಆ ಪುಸ್ತಕವನ್ನು ನಾನು ಓದಿದೆ. ಆದರೆ ಅದೇ ಒಂದು ಪುಸ್ತಕ ಈ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ನನಗೆ ಯಶಸ್ಸಾಗಿ ಪರಿಣಮಿಸಿತು. ಈ DGK ಸರ್ ಅವರ ಒಂದು ಪುಸ್ತಕದಿಂದ ನನಗೆ ಒಟ್ಟಾರೆಯಾಗಿ ಪತ್ರಿಕೆ 1ರಲ್ಲಿ 58 ಅಂಕಗಳು ಬಂದರೆ, ಪತ್ರಿಕೆ 2ರಲ್ಲಿ ನಾನು 104 ಅಂಕಗಳನ್ನು ಗಳಿಸಿದ್ದೀನಿ. ಒಟ್ಟಾರೆಯಾಗಿ 162 ಅಂಕಗಳನ್ನು ಗಳಿಸುವುದರೊಂದಿಗೆ ಈ 2025ರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ JM ಕೆಟಗರಿಯಲ್ಲಿ ತೇರ್ಗಡೆಯಾಗಿದ್ದೀನಿ. ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ನಾನು ತೇರ್ಗಡೆಯಾಗಲು ಅರ್ಹತೆಯನ್ನು ಗಳಿಸಲು ನನಗೆ ನೆರವಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೂ ಹಾಗೂ ನಮ್ಮ DGK ಸರ್ ಅವರಿಗೂ ಹಾಗೂ ನನ್ನ ಮಿತ್ರರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.